ಕೆನಾಲಾಗೆ ಒಂದೇ ಸಲ ಈ ವರ್ಷಕ್ಕೆಲ್ಲನೂ ಅಂತಾದ್ರಲ್ಲಿ ಇಷ್ಟು ನೀರು ಒಂದೇ ಸಲ ಬಂದಿರೋದು. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು. ಈ ಹಿಂದೆ ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಕರವೇ ತಾಲೂಕು ಸಮಿತಿಗಳಿಂದ ಅಲಕಾಪುರ ಗ್ರಾಮ ಪಂಚಾಯತಿಗೆ ಸೇರಿದ ದ್ಯಾವಪ್ಪನ ಕೆರೆ ಅಭಿವೃದ್ಧಿ ವಿಚಾರವಾಗಿ ಹಲವಾರು ಹೋರಾಟ ಮತ್ತು ಪ್ರತಿಭಟನೆಗಳು ಹಾಗೂ ಮಾಜಿ ಕೃಷಿ ಸಚಿವರು ಹಾಗೂ HN ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆದ NH ಶಿವಶಂಕರ ರೆಡ್ಡಿಯವರ ರೈತಪರವಾದ ಕಾಳಜಿಯ ಫಲವಾಗಿ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಮಾನ್ಯ ಶ್ರೀ NS ಬೋಸರಾಜುರವರ ಮನವಿ ಸ್ವೀಕರಿಸಿದಾಗ ಕೊಟ್ಟ ಮಾತಿನಂತೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶಿಸಿದ ಫಲವಾಗಿ ಇಂದು ದಿನಾಂಕ ಡಿಸೆಂಬರ್ 4, 2025ರ ಗುರುವಾರದಂದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಉತ್ತಮವಾದ ನೀರು ಶೇಖರಣಾ ಕೆರೆಯಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಕೆರೆಯನ್ನು ಮೇಲ್ದರ್ಜೆಗೆ ಏರಿಸಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವಿಷ್ಣು ಕಾಮತ್ ಕಾರ್ಯಪಾಲಕ ಇಂಜಿನಿಯರ್ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಚಿಕ್ಕಬಳ್ಳಾಪುರ, ಮಂಜುನಾಥ್ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಸಹಾಯಕ ಕಾರ್ಯಪಾಲಕ ಉಪವಿಭಾಗ ಚಿಕ್ಕಬಳ್ಳಾಪುರ, ಧನಂಜಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಉಪವಿಭಾಗ ಚಿಕ್ಕಬಳ್ಳಾಪುರರವರುಗಳು ಹಾಜರಾಗಿ ಸಂಪೂರ್ಣ ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಈ ಭಾಗದ ಜನರ ನೀರಿನ ಬವಣೆ ನೀಗಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು. ಅಖಿಲ ಕರ್ನಾಟಕ ರೈತ ಸಂಘದ ತಾಲ್ಲೂಕು ಸಂಚಾಲಕ ರವಿಚಂದ್ರ ರೆಡ್ಡಿ, ಶಾನ್ವಾಜ್ ಭಾಷಾ, ಲಕ್ಷ್ಮೀನಾರಾಯಣ ರೆಡ್ಡಿ, ರವೀಂದ್ರ ರೆಡ್ಡಿ, ಜಗನ್ನಾಥ ರೆಡ್ಡಿ, ರಮೇಶ್, ಗೋಪಿನಾಥ್ ಮತ್ತು ಕರವೇಯ ಪ್ರಭು, ಧನು ಮತ್ತಿತರರು ಹಾಜರಿದ್ದರು.